ಹರಿಗಿಸದ ಬಳಿಕ ಓರ್ವಚಾರನು ಹೊರಗಿರಿಸಿ ಭಯದ ನಡುಗುತ್ತ ವರದಿ ನಡೆ ತಂದಾಗ ಮಾಲಿನಿಗೆರಗಿ ಪೀಡಿದನು ಅಮ್ಮ 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 ಏನು ಹೊಟ್ಟೆ ನೋವಾಗುತ್ತಾ ಉಂಟಾ? ಮತ್ತೆ ದುಃಖ ರಸ ಇಲ್ಲೂ ಹಾಗೆಯಾ? ಏನು ಭಾವನೆ? ಅದ್ಯಾಕೆ ಭಾವನೆ ಇವತ್ತು ಉಟ್ಕೋದು ನಿನಗೆ? ಹೇಮಮಾಲಿನಿ. ಅದು ನಿನ್ನ ಅಜ್ಜಿ ಹೇಮಮಾಲಿನಿ. ಅಜ್ಜಿ ಮಧುಮಾಲಿನಿ ಅಲ್ಲ. ಹೇ ಅಮ್ಮ ಮಾಲಿನಿ. ಅಮ್ಮ ಮಾಲಿನಿ. ತುಂಬಾ ಎಳಿಬೇಡ, ಸರಿ ಹೇಳು. ಏನಾಯ್ತು ನಿನಗೆ? ಪರಿಚಯ ಸಿಗ್ಲಿಲ್ವ? ಗೊತ್ತಾಗುತ್ತಾ ಇಲ್ಲ ನನಗೆ. ನಿಮ್ಮ ಗಂಡ ನಿನ್ನ ಅಲ್ಲೋದರ್ಸ್ಯಾನು ಯಾರು? ಯಾರಿಗೆ ಗಂಡ? ನಾನೇ. ಮತ್ತೆ ಪುನಃ ನಾನೇ ಅಂತೇನೆ. ಅಂತದ್ದೊಂದು ದೌರ್ಭಾಗ್ಯ ಬರುವುದೇ ನಿಮಗೆ. ಒಂದು ಅಂತದ್ದು ದೌರ್ಭಾಗ್ಯ. ಹಾಗೆ ಹೇಳು. ನಿಮ್ಮ ಗಂಡನೊಟ್ಟಿಗೆ ನಾನು ಹೋದವ. ಯಾವ ಕಡೆಗೆ? ಸುರಪುರಕ್ಕೆ. ಸುರಪುರ? ಸುರಪುರಕ್ಕೆ. ಓ, ಈಗ ಅಲ್ಲಿಗೆ ಹೋದವ? ಆ ದಿವಸ ದೊಡ್ಡಮ್ಮ ತಲೆ ಬಿಸಿ ಮಾಡ್ತಾ ಇರುವಾಗ. ಯಾವ ದೊಡ್ಡಮ್ಮ ತಲೆ ಬಿಸಿ ಮಾಡ್ತಾ? ನೀವು ನನಗೆ ಅಮ್ಮ. ಹೌದು. ಅಮ್ಮನ ಅಮ್ಮ ದೊಡ್ಡಮ್ಮ. ದುಡುಮ್ಮ ಎಂತ? ದೊಡ್ಡಮ್ಮ. ಓ, ನಿನ್ನ ಭಾವನೆ ಹಾಗೆ. ತಿಥಿ ಅಮ್ಮನವರು ದೊಡ್ಡ ತಾಯಿ ಯಾರಿದ್ದಾರೆ? ನಮಗೆ ಸ್ವರ್ಗವನ್ನು ಜಯಿಸುವವರು. ಹೇಗೆ? ಎನ್ನುವ ಹಾಗೆ ತಲೆ ಬಿಸಿ ಮಾಡಿ ಕುಳಿತುಕೊಳ್ಳುವಂತಹ ಸಂದರ್ಭದಲ್ಲಿ ಜೀವ ಹೋದಿತು ಮೆಲ್ಲ. ಅಲ್ಲ, ಅಲ್ಲಿಗೆ ನಿಮ್ಮ ಗಂಡ ಬಂದ್ರು. ಹೌದಾ? ನಿಮ್ಮ ಅತ್ತೆ ಅವರ ಅತ್ತೆಯನ್ನು ನೋಡಿದ್ರು. ನಿಟ್ಟೆಯವರೇ. ಅದು ಅತ್ತೆಯವರೇ? ಅತ್ತೆಯವರೇ. ಚಿಂತಿಸುವುದು ಯಾಕೆ? ಏಕೆ? ನಾನಿರ್ಪೆ. ಇರ್ಪೆಯ? ನಾನಿರುವೆ. ಹೋಗಿ ಸ್ವರ್ಗವನ್ನು ತೆಗೆದು ನಿಮ್ಮ ಕಾಲ ಬುಡದಿ ನಾನು ತಂದಿರಿಸುವೆ ಅಂತ ಹೋದದ್ದು. ಭಾಷೆ ಕೊಟ್ಟು ಭಾಷೆಗೆಟ್ಟು ಹೋದದ್ದು ನೀನು. ಈಗ ಅಲ್ಲಿಂದ ಬರ್ತಾ ಇದ್ದೀಯ? ಅವರೊಟ್ಟಿಗೆ ನಾನು ಕೂಡ ಹೋದದ್ದು. ಹಾಗಿದ್ರೆ ವಿಷಯ ಉಂಟು ಅಂತ ಹೇಳಬಹುದಾ? ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ. ಭಿನ್ನಗಳ ಮಾಲಿನಿ ಗುಣಮಣಿಯೇ. ಕಾಳಗದಲ್ಲಿ ಕಾಳಗದಲ್ಲಿ ಸುರಜಾಲವಗಳನ್ನು ಲೀಲೆಯೊಳೆದಿದ ನಿನ್ನಯ ಕಾಂತ. ಲೀಲೆಯೊಳೆದಿದ ನಿನ್ನಯ ಕಾಂತ. ಕಾಳಗದಲ್ಲಿ ಸುರಜಾಲವಗಳನ್ನು ಲೀಲೆಯೊಳೆದಿದ ನಿನ್ನಯ ಕಾಂತ. ಲಾಲಿಸಬೇಕು ತಾಯಿ
ಪಾಲಿಸಬೇಕು ಪಿನ್ನಗಳ ಮಾಲಿನಿ ಗುಣಮಣಿಯೇ ಪಿನ್ನಗಳ ಮಾಲಿನಿ ಗುಣಮಣಿಯೇ ತಾಯೇ ಏನು ಆಯಾಸ ಆಗುತ್ತಾ ಉಂಟಾ? ಆಯಾಸ ಅಲ್ಲ, ಮತ್ತೆ ಎಂತ ಆಗುತ್ತಾ ಅದು ಉಂಟು? ಮೇಲಿಂದ ಬಂದದ್ದಲ್ಲ. ಅದಕ್ಕೆ ಹಾಗೆ ಹಳ್ಳಿಯ ವಾತಾವರಣ ಬೇರೆ, ಇಲ್ಲಿದ್ದು ಬೇರೆ. ಹೌದು, ಗೊತ್ತಾಯ್ತು ನನಗೆ. ಅಮ್ಮ! ಓ, ನಾವಿಬ್ಬರು ಸ್ವರ್ಗವನ್ನು ಸೇರಿ ಪಯಣದ ಮೇಲೆ ಪ್ರಯಾಣವ ಬೆಳೆಸಿ 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 ಸ್ವರ್ಗವನ್ನು ತಲುಪಿ ಆಯ್ತು. ಆಯ್ತಾ? ಹೌದೌದು. ಆ, ನಾನು ಹೇಳಿದೆ ನಿಮ್ಮ ಯಜಮಾನರಲ್ಲಿ ಏನಂತ? ಸ್ವರ್ಗವನ್ನು ಕಂಡು ಕಂಡು ಆಮೇಲೆ ಒಮ್ಮೆ ಸತ್ಯಲೋಕದ ಕಡೆಗೆ ಹೋಗುವ ಅಂತ. ಯಾಕೆ? ಬೇಸರ ಆಗ್ತದೆ ಬ್ರಹ್ಮನ ಮೇಲೆ. ಅದೇನು? ಹೌದು, ಹ್ಮ್. ಅನ್ಯಾಯಕಾರಿ ಬ್ರಹ್ಮ. ಓ, ನಾವೆಲ್ಲ ರಕ್ಕಸರು ನೋಡಿ, ಹೌದು. ನಮ್ಮಲ್ಲಿ ನೋಡಿ ಗಂಡಸರು ಮಾತ್ರ ಕುರೂಪಿಗಳು. ಹೆಂಗಸರನ್ನೆಲ್ಲ ಎಷ್ಟು ಚಂದ ಚಂದ ಸೃಷ್ಟಿಸಿದೆ. ಅನ್ಯಾಯ ಅಲ್ಲ? ನಿಮಗೆ ಹೊಟ್ಟೆ ಕಿಚ್ಚಾಗುತ್ತಾ ಉಂಟಾ ಪಾಪಿಗಳೇ? ಅದಕ್ಕೆ ಅವರು ಹೇಳಿದ್ರು ಅದೆಲ್ಲ ಮತ್ತೆ ನೋಡುವ, ಮೊದಲು ಸ್ವರ್ಗವನ್ನು ಸೇರುವ. ಸೇರಿ ಇನ್ನೇನು ಸ್ವರ್ಗವನ್ನು ತಲುಪಿ ಆಚೆ ಈಚೆ ನೋಡಿದ್ದೀವಿ ಯಾರಿದ್ದಾರೆ ಎನ್ನುವ ಹಾಗೆ. ಯಾರಿದ್ರು? ಅವರಿಗೆ ಮೊದಲೇ ವಿಷಯ ಸಿಕ್ಕಿದೆ. ಏನು? ಆಟದವರು ಬಂದಿದ್ದಾರಂತ. ಯಾರು? ಇದು ಸ್ವರ್ಗವನ್ನು ಗೆಲ್ಲಬೇಕೆನ್ನುವಂತ ಹಠದವರು. ಅವರು ಆಟವನ್ನು ಹೋಗಿ ಆಟ ಮಾಡಿದವನು. ಹಠದವರು ಬಂದಿದ್ದಾರೆ ವೈರಿಗಳು ಅಂತ ಮೊದಲೇ ಗೊತ್ತಾಯ್ತು. ಸುದ್ದಿ ಆಯ್ತು ಮೊದಲೇ. ಅಷ್ಟದಿಕ್ಪಾಲಕರು ಬರ್ತಾರಂತೆ ಯುದ್ಧಕ್ಕೆ. ಆ, ಬರ್ಲಿ ಬರ್ಲಿ, ನಾವು ಗೊತ್ತದ್ದು ಯುದ್ಧಕ್ಕಲ್ವಾ, ಲೆಕ್ಕವೇ ಅಲ್ಲ ಅಂತ ಹೇಳಿ ಅವರ ನಿರೀಕ್ಷೆಯಲ್ಲಿ ಇದ್ದೇವಮ್ಮ. ಬಂದ್ರಲ್ಲ? ಬಂದ್ರ? ಕೊನೆಗಾದ್ರು 8 ಮಂದಿ. ಹಾಗಲ್ಲ, 8 ಮಂದಿ ಬಂದದ್ದು. ಅಷ್ಟ ಅಂತ ಹೇಳಿದ್ರೆ 8. 8? ನಾನಲ್ಲಿ ಏನಾದ್ರು GST ಕಡಿಮೆ ತುಂಬಾ, ಅದು 300 ಕೋಟಿ ಅಂತ ದೇವತೆ ಜಾಸ್ತಿ ಕಡಿಮೆ ಮಾಡಿದ್ರ ಅಂತ ಇಲ್ಲ 8 ಅಷ್ಟೇ. ಅಂದ್ರೆ 8 ಆದ್ರೆ 8. ನಾವ್ ಯಾಕೆ ಸುಮ್ಮನೆ ಚರ್ಚೆಗೆ ಇರ್ಲಿ. ಮೊದಲೆಲ್ಲ ಬೇರೆ ಇತ್ತು. ಮೊದಲೆಲ್ಲ ಯಾವ ಕಾಲದಲ್ಲಿ? ನಮ್ಮ ಕಾಲದಲ್ಲಿ ಇತ್ತು. ನೀನು ಈಗ ಆರಂಭ ಮಾಡ್ತೀಯಾ? ಮತ್ತೆ 8 ಮಂದಿ ಬಂದ್ರು. ಅಷ್ಟದಿಕ್ಪಾಲಕರು 8 ಕಡೆಯಿಂದ ಯುದ್ಧಕ್ಕೆ ನಿಂತು. 8 ಅಗ್ನಿ ಬಂದ, ಅಗ್ನಿ. ವಾಯು ಬಂದ, ವಾಯು. ಕುಬೇರ ಬಂದ, ನಿರುತಿ. ಎಲ್ಲರೂ ನಿಮ್ಮ ಗಂಡನೊಂದಿಗೆ ಯುದ್ಧವನ್ನು ಮಾಡಿ ಕೈ ಸೋತದ್ದು, ಅಲ್ಲಿಗೆ ಪಲಾಯನ ಮಾಡಿದ್ರು. ಓಡಿದ್ರ? ಇನ್ನು ಬಂದರೆ ಆಗುತ್ತೆ. ಇನ್ನು ಬರ್ಲಿಕ್ಕಿಲ್ಲ. ಇನ್ನು ಹಾಗೆ ಅವನಿಗೆ ನಿವೃತ್ತಿಗೆ ಒಂದು ನಿಮ್ಮ ಗಂಡ ಎಚ್ಚರಿಕೆ ಕೊಟ್ಟು ಅಮ್ಮ. ಆಮೇಲೆ ಯಮ ಬಂದ. ಯಮ ಕೋಣನ ಮೇಲೆ ಏರಿಕೊಂಡು ಬಂದ. ಯಮನಲ್ಲಿ ನಿಮ್ಮ ಗಂಡ ಯುದ್ಧ ಮಾಡಿದ್ರು. ಅವನನ್ನು ಕೂಡ ಓಡಿಸಿ ಬಿಟ್ರು. ಓಡಿ ಹೋದ. ಹೋಗ್ಲಿ. ಯಮ ಎಲ್ಲಿಗೆ ಹೋದ ಅಂತ ಇಲ್ಲ, ಹೋದ ಒಂದು ಪತ್ತೆ ಇಲ್ಲ. ಆದ್ರೆ ಕೋಣ ಇತ್ತಲ್ಲ, ಕೋಣ ಮಾತ್ರ ಕೆಳಗೆ ಕಂಬಳಕ್ಕೆ ಹೋದಂತೆ. ಕಂಬಳ ಪಾಪ ಅವನು ಬಿಟ್ಟು ಹೋದ. ಕಂಬಳ ಗೊತ್ತಾಗ್ಲಿಲ್ಲ. ಕಂಬಳ ಅಂದ್ರೆ ನೋಡಿ, 2 ಇದು ಇರ್ತದೆ. ಇದು ಪಟ್ಟಿ ಇರ್ತದೆ. ಅದರಲ್ಲಿ ಅದು 4 ಕೋಣಗಳು ಇರ್ತದೆ. ಅಲ್ಲಿ 2 ಈ ಕಡೆ 2. ಅದರಲ್ಲಿ 1 ಜನ ಇದು ಮಾಡ್ಲಿಕ್ಕೆ ಆಗ ಪಿ ಅಂತ ಊದುತ್ತಾರೆ. ಪಿ ಊದುವಾಗ ಉಂಟಲ್ಲ, ಅಯ್ಯೋ ದೇವೋ, ಒಂದು ಓಡಿದ್ರು ಎಂತ ವೇಗ. ಅದಿದು ಕಲ್ಲು ಮುಳ್ಳು ಎಲ್ಲ ಉಂಟಲ್ಲ, ಅದೆಲ್ಲ ವರ್ಣನೆ. ನಿನಗೆ ಏನಾಗುತ್ತಾ ಉಂಟು? ವರ್ಷಕ್ಕೆ ಒಂದೊಂದು ನೆನಪಾಗುತ್ತದೆ. ವರ್ಣನೆ ಕೊಟ್ಟದ್ದು ನಿಮಗೆ ಅದು ಗೊತ್ತಿಲ್ಲ. ನನಗೆ ಬೇಡ, ಅದು ಗೊತ್ತಾಗುವುದು. ಅಲ್ಲ, ಹೋದದ್ದು ಅಲ್ಲಿಗೆ ಅಂತ ಹೇಳಿ ಆಯ್ತು, ಇರ್ಲಿ. ಆ ವಿಷಯ ಬಿಡುವ. ಬೇಡ. ಇನ್ನು ಯಾರಿದ್ದಾರೆ ಎನ್ನುವ ಹಾಗೆ ಯೋಚಿಸುವಾಗ ಸುರಪ್ಪ ಬಂದ. ಸುರಪ್ಪ ಬಂದವನೇ ಯುದ್ಧಕ್ಕಾಗಿ ನಿಂತ, ಯುದ್ಧವನ್ನು ಮಾಡಿದ, ಸೋತು ಸುಣ್ಣವಾದ ಸಲ್ಲಿಂದ ಪಲಾಯನ. ಅವನು ಯಾವತ್ತು ನಿಂತಿದ್ದಾನೆ ಅಂತ ಬೇಕಲ್ಲ. ಹೋದವರ ಸುದ್ದಿ ಹಾಕಿ ಬೇಕಾದದ್ದು ಸಿಂಹವಿಷ್ಠರ ಅಂತ ಏರಿದ್ರು. ನಿಮ್ಮ ಗಂಡ ನೇರವಾಗಿ ಸಿಂಹವಿಷ್ಠರದ ಮೇಲೆ ಕೂತು ಸಂಭ್ರಮದ ದಿನ. ಏನ ಇಲ್ಲಿ ಕಾರ್ಯಕ್ರಮ ಇದ್ರೆ ನಡೀರಿ ಅಂತ ಹೇಳಿದ್ರು. ಎಲ್ಲರೂ ಅಪ್ಸರಂಗಣಿಯರು ಬಂದ್ರು. ಹೌದು, ಗಾನ ವೈಭವದವರು ಬಂದ್ರು. ಎಲ್ಲವೂ ನೃತ್ಯ ಕಾರ್ಯಕ್ರಮ ಭಾರಿ ಒಳ್ಳೆದಾಯ್ತು. ನಾಟ್ಯ ವೈಭವ ಆಯ್ತು. ಅಮ್ಮ, ಇನ್ನೇನು ಸ್ವರ್ಗ ನಮ್ಮ ಪಾಲಿಗೆ ದಕ್ಕಿತು ಎನ್ನುವಷ್ಟರಲ್ಲಿ ಮೇಲಿಂದ ರಗ 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 ಬಂದು ನಿಂತಿದ್ದಾನೆ. ಯಾರು? ಒಬ್ಬ ಹುಡುಗ ಇಷ್ಟೇ ಸಣ್ಣ ಇದ್ದಾನೆ.
ಹೌದಾ? ಆ, ಯಾರಂತೆ? ನಿಮ್ಮ ಗಂಡ ಕೇಳಿದ್ರು. ಯಾರು ಏನು ಬಂದದ್ದು? ಆ, ಅವ ಹೇಳಿದಲ್ಲ, ಹೇಗೆ? ನಮ್ಮನ್ನು ನೋಡುದಕ್ಕೆ ನೀವು ಬರ್ತೀರಿ, ನಿಮ್ಮನ್ನು ನೋಡುದಕ್ಕೆ ನಾವು ಬರಬಾರ್ದು. ನೀನ್ ಇವತ್ತು ಏನೋ ಒಂದು ಮಾಡ್ಬೇಕು ಅಂತೇಳಿ ಬಂದದ್ದು ನಿನ್ ಮಾತ್ರ ಇವತ್ತು. ಅಲ್ಲ, ಅವ ಮಾತಾಡ್ಲಿಕ್ಕೆ ಅಲ್ವಾ, ಸಂಭಾಷಣೆ ಇಲ್ವಾ? ಆಯ್ತು ಹೋಗ್ಲಿ. ಪಾಪ ಅವರಿಗೊಂದು ಸಂಭಾಷಣೆ ಬಂದವನು. ಆಯ್ತು, ಅವ ಜೋರಿನ ಸಂಭಾಷಣೆ ಮಾಡಿದ್ಯಾ? ಆಗ ನಮ್ಮ ಕಡೆಯಿಂದ ಒಬ್ಬ ಹೇಳಿದ. ಏನು? ಅಲ್ಲೇ ಇರುವಾಗ ಬೇಕುಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದ. ಇವತ್ತಿಗೆ ಮುಗಿಸ್ತೀಯ, ನಾಳೆ ಇಲ್ವಾ? ಹೋಗುವುದಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕು. ಈ ದಾರಿಯಲ್ಲಿ ಹೋಗು. ನನಗಲ್ಲ, ಅವ ಬಂದವನಿಗೆ, ಯಕ್ಷನಿಗೆ. ಯಕ್ಷ ಅಂತ ಅವನ ಹೆಸರು. ಹೌದಾ? ಯಕ್ಷರಾಜ ಪಿಂಗಳಾಕ್ಷ ಏರೇ ಇರ್ಲಿ, ಅವನನ್ನು ಮತ್ತೆ ಕಾಂಬ ಅಂತ ಹೇಳಿ ಈಗ ದುರ್ಗುಟ್ಟಿಯಲ್ಲಿ ನೋಡಿದ್ರು. ಅವ ಓಡ್ಲಿಲ್ಲ. ಅಲ್ಲಿಂದಲೇ ಒಂದು ರೆಕ್ಕೆಯಿಂದ ನಿಮ್ಮ ಗಂಡನ ಮುಖಕ್ಕೆ ಬಾರಿಸಿ ನನ್ನವರಿಗೆ ಹೊರತನ. ನನ್ನವರು ಸುಮ್ಮನೆ ಬಿಡ್ಲಿಕ್ಕಿಲ್ಲಪ್ಪ. ಬಿಡ್ಲಿಲ್ಲ. ಬಿಟ್ರೆ ಏಸಿಗೆ. ಅವನನ್ನ ಬಿಟ್ರೆ ಹೇಸಿಗೆ. ಯಾಕೆ? ಯಾಕೋ? ನನ್ನವರು ಶಕ್ತಿಗಾರರು. ಶೆಟ್ಟಿಗಾರ ನಿನ್ನಪ್ಪ ಶಕ್ತಿಗಾರರು. ಶಕ್ತಿಗಾರರು ಅಂತ ನಾನು ಎಣಿಸಿರುವಾಗ ಇವ ಒಂದು ಕೊಟ್ಟು ಅಲ್ಲಿ ನಿಂತಿದ್ದಾನೆ. ನಿಮ್ಮ ಗಂಡ ದಿಕ್ಕಂತ ಎದ್ದು ನಿಂತಿದ್ದಾನೆ. ಎದ್ರ ಎದ್ರು 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 ಯಾವುದು? ಎದ್ರು 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 ಇನ್ನು ಬೀಳ್ತಾನೆ, ಪೆಟ್ಟಾಗ್ತಾನೆ ಅಂತ ಆಲೋಚನೆ ಮಾಡುವಾಗ ಅವ ಮತ್ತೊಮ್ಮೆ ಬಂದದ್ದು. ಪುನಃ ನಿಮ್ಮ ಗಂಡ ಪುನಃ ಅಲ್ವಾ? ಪುನಃ ಪುನಃ ಪೆಟ್ಟು ತಿಂದ್ರು. ಪೆಟ್ಟು ತಿಂದದೆಂತ? ಕಾಲು ತೆಗೆದು ನಿಮ್ಮ ಗಂಡನ ಎದೆಗೆತ್ತಿದ್ದಾನೆ. ಅವ ಇಷ್ಟು ಸಣ್ಣ ಇದ್ದಾನೆ, ಬಾರಿ ಜೋರಿದ್ದಾನೆ. ಹೌದಾ? ಆವಾಗ ನಿಮ್ಮ ಗಂಡನಿಗೆ ಎದೆಗೆ ಪೆಟ್ಟು ಬಿತ್ತ. ನಿಮ್ಮ ಗಂಡಂದು ಒಂದೇ ಬೊಬ್ಬೆಯ ಎದೆ ನೋವು ಅಂತ. ಎದೆ ನೋವ ನನ್ನವರಿಗೆ ಇಷ್ಟು ಒಮ್ಮೆ ಬರ್ಲೇ ಇಲ್ಲ. ನಾವು ಪೆಟ್ಟು ಕೊಟ್ಟದಲ್ಲ. ಹಾಗೆ ನೀನು ಪಕ್ಕದಲ್ಲಿರ್ಲಿಲ್ಲ? ಪಕ್ಕದಲ್ಲಿದ್ದೆ. ಏನು ಮಾಡಿದೆ? ಎದೆ ನೋವು ಅಂತ ಬೊಬ್ಬೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಎಕ್ಸ್ರೇ ತೆಗೀರಿ. ಅಲ್ಲಿ ಕಾಲಿಟ್ಟದ್ದು ಯಕ್ಷ. ಅವನ ಹತ್ರ ಯಕ್ಷನೇ ತೆಗಿ ಅಂತ ಹೇಳ್ಬೇಕು. ಯಕ್ಷನೇ ತೆಗಿ ಅಂತ ಹೇಳಿದ್ರೆ ಅದು ಏಕವಚನ ಆಗುದಿಲ್ವಾ? ಅಲ್ಲಿ ಹೋದ್ಮೇಲೆ ಅವ ಅಲ್ಲಿಂದ ಕಾಲು ತೆಗೆದು ನನ್ನ ಎದೆಗೆಟ್ರೆ ಹೋಗ್ತಿದ್ದಿ ನೀನೊಮ್ಮೆ. ಮತ್ತೆ ನನಗೆ ಕರ್ತವ್ಯ ಉಂಟು. ಅದಕ್ಕೆ ಯಕ್ಷನಿಗೆ ಮರ್ಯಾದೆ ಕೊಟ್ಟದ್ದು. ಯಕ್ಷನೇ ತೆಗೀರಿ. ಕಾಲಿನ ಒಟ್ಟು ಮಾಡಿ ಹೇಳ. ಯಕ್ಷರೇ ಕಾಲು ತೆಗೀರಿ ಹೇಳಿದ್ದೆ ತಡ. ನನ್ನ ಮಾತಿಗೊಂದು ಮರ್ಯಾದೆ ಕೊಟ್ಟ. ಕಾಲು ತೆಗೆದ 4 ಹೆಜ್ಜೆ ಹಿಂದೆ ಹೋದ. ನನ್ನವರಿಗೆ ಆವಾಗ ನಿಂತಿದ್ರ. ಅಲ್ಲಿಗೆ ಮಲಗಿದ್ರ ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರೆ. ಮೊದಲ ಬಾರಿ ಹೋದದ್ದು. ಯುದ್ಧದ ವೈಖರಿಯನ್ನ ಗಮನಿಸಿರಬಹುದು. ಮಲಗಿಕೊಂಡು ಯುದ್ಧ ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೆ. ಇಲ್ಲ, ಮತ್ತೆ ಹೇಳುದು ಕಾಣುವುದಿಲ್ಲ. ಹತ್ತಿರ ಹೋದೆ, ಮುಟ್ಟಿದೆ, ತಟ್ಟಿದೆ, ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟೆ. ಇಲ್ಲ, ಪತಿಯ ಪ್ರತಿಕ್ರಿಯೆ ಇಲ್ಲ. ಏನಾಯ್ತು? ಎತ್ತದಾಗ್ಲಿಲ್ಲ. ಅಂದ್ರೆ ಸರಿಯಾಗಿ ಹೀಗೆ ಹತ್ತಿರ ಹೋಗಿ ನೋಡ್ತೇನಪ್ಪ. ಎತ್ತತ್ತು ನೋಡುದು ಏನು? ಇಷ್ಟೊತ್ತ ನಾಲಗೆ ಹೊರಗೆ ಹಾಕಿ ನಿಮ್ಮ ಗಂಡ ನನ್ನವರು ಸತ್ತ